ಭಾರತ ಯುರೋಪಿಯನ್ ಒಕ್ಕೂಟದ ನಡುವಿನ ಮುಕ್ತ ವ್ಯಾಪಾರ ಒಪ್ಪಂದದಲ್ಲಿ ಕಾರು ಸುಂಕಗಳ ಬಗ್ಗೆ ನಿಖರವಾಗಿ ಏನು ಒಪ್ಪಿಕೊಳ್ಳಲಾಗಿದೆ? %110 ರಿಂದ %10ಕ್ಕೆ ಸುಂಕ ಇಳಿಸೋದ್ರಿಂದ ಕಾರು ಬೆಲೆಗಳ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ? ಯುರೋಪಿಯನ್ ಕಾರು ಬೆಲೆಗಳು ಕುಸಿದ್ರೆ ಅದು ಟಾಟಾ ಮತ್ತು ಮಹೀಂದ್ರಾದಂತಹ ಭಾರತೀಯ ಕಾರು ಕಂಪನಿಗಳ ಮೇಲೆ ಯಾವ ಪರಿಣಾಮ ಬೀರುತ್ತೆ? ₹4.30 ಕೋಟಿ ಮೌಲ್ಯದ ಮರ್ಸಿಡೀಸ್ ಜಿ ವ್ಯಾಗನ್ ಕಾರು 2.25 ಕೋಟಿಗೆ, ₹4.5 ಕೋಟಿ ಮೌಲ್ಯದ ಲ್ಯಾಂಬೋರ್ಗಿನಿ ಉರುಸ್ ಕಾರು ₹3.20 ಕೋಟಿಗೆ, ₹2 ಕೋಟಿ ಮೌಲ್ಯದ ಪೋರ್ಷೆ ಕಾರು $1.45 ಕೋಟಿಗೆ, $1.8 ಕೋಟಿಯ ಮರ್ಸಿಡೀಸ್ ಎಸ್ ಕ್ಲಾಸ್ ಕಾರು $1.3 ಕೋಟಿಗೆ, 95 ಲಕ್ಷದ ಆಡಿ ಕಾರು 70 ಲಕ್ಷಕ್ಕೆ ಸಿಗಲಿದೆ ಎನ್ನುವ ಹೊಸ ನಿರೀಕ್ಷೆ ಮುಕ್ತ ವ್ಯಾಪಾರ ಒಪ್ಪಂದದ ಬಳಿಕ ಹುಟ್ಟುಕೊಂಡಿದೆ. ಯುರೋಪಿಯನ್ ಐಷಾರಾಮಿ ಕಾರುಗಳ ಬೆಲೆಗಳು ₹1,00,000 ಕಡಿಮೆಯಾಗತ್ತೆ ಅಂತ ಹೇಳಲಾಗ್ತಿದೆ. ದುಬಾರಿ ಜರ್ಮನ್ ಕಾರುಗಳನ್ನು ಓಡಿಸೋಕೆ ಇಷ್ಟಪಡುವ ಭಾರತೀಯರು ಈಗ ಮಾರುತಿ ಟಾಟಾ ಬೆಲೆಯಲ್ಲಿ ಅವುಗಳನ್ನು ಖರೀದಿಸೋಕೆ ಸಾಧ್ಯವಾಗತ್ತೆ ಅಂತಾದ್ರೆ ಆಡಿ BMW ಮೇಲಿನ ಕ್ರೇಜ್ ಕೊನೆಗೊಳ್ಳುತ್ತಾ? ಹೀಗೆ ಹೇಳಲಾಗ್ತಿರೋದ್ರ ಹಿಂದಿನ ಅಸಲಿ ಕಥೆ ಏನು? ಭಾರತ ಪ್ರಸ್ತುತ ಐಷಾರಾಮಿ ಮತ್ತು ಆಲ್ಟ್ರಾ ಐಷಾರಾಮಿ ಯುರೋಪಿಯನ್ ಕಾರುಗಳ ಮೇಲೆ ವಿಧಿಸ್ತಾ ಇರುವ %110 ಸುಂಕ ಮುಕ್ತ ವ್ಯಾಪಾರ ಒಪ್ಪಂದದ ನಂತರ ಕೇವಲ %10ಕ್ಕೆ ಇಳಿಯತ್ತೆ ಅಂತ ವ್ಯಾಪಾರ ಒಪ್ಪಂದ ಹೇಳುತ್ತೆ. ಉದಾಹರಣೆಗೆ, ಈಗ ₹50 ಲಕ್ಷ ಮೌಲ್ಯದ ಯುರೋಪಿಯನ್ ಕಾರಿಗೆ %110 ಸುಂಕದ ಬಳಿಕ ₹1,05,00,000 ಪಾವತಿ ಮಾಡಬೇಕಾಗತ್ತೆ. ಸುಂಕ ಕೇವಲ %10ಕ್ಕೆ ಇಳಿದ್ರೆ ಆಗ ಆ ಕಾರಿನ ಬೆಲೆ ಕೇವಲ ₹55 ಲಕ್ಷ, ಅಂದ್ರೆ 50 ಲಕ್ಷ ರಿಯಾಯಿತಿ. ಆದರೆ ವಿಷಯ ಅಷ್ಟು ಸರಳ ಅಲ್ಲ. ಯಾಕಂದ್ರೆ ಸರಾಸರಿ ಭಾರತೀಯರು ಖರೀದಿ ಮಾಡುವ ಹೆಚ್ಚಿನ ಸಾಮಾನ್ಯ ಕಾರುಗಳಿಗೆ ಬೆಲೆಗಳಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ, ಅಥವಾ ಇದ್ರೂ ಅದು ತೀರಾ ಕಡಿಮೆ ಅಂತ ಡೇಟಾ ತೋರಿಸುತ್ತೆ. ಯುರೋ ವಿರುದ್ಧ ರೂಪಾಯಿ ಮೌಲ್ಯ ವೇಗವಾಗಿ ಕುಸಿತಿರೋದ್ರಿಂದ ಮುಂಬರುವ ದಿನಗಳಲ್ಲಿ ಯಾವುದೇ ಬೆಲೆ ಕಡಿತವಾದ್ರೂ ಅದು ಅಲ್ಲಿಗಲ್ಲಿಗೆ ಸರಿ ಹೋಗುತ್ತೆ ಅಂತ ತಜ್ಞರು ಹೇಳ್ತಿದ್ದಾರೆ. ಜನರ ಮನಸ್ಸಿನಲ್ಲಿ ಈ ರೀತಿಯ ಬಹಳಷ್ಟು ಗೊಂದಲಗಳಿವೆ. ಮುಕ್ತ ವ್ಯಾಪಾರ ಒಪ್ಪಂದವನ್ನ ಇನ್ನೂ ಅಂತಿಮಗೊಳಿಸಲಾಗಿಲ್ಲ. ಅದರ ಎಲ್ಲ ನಿಯಮಗಳು ಮತ್ತು ಷರತ್ತುಗಳನ್ನ ಇನ್ನೂ ಕಾನೂನುಬದ್ಧವಾಗಿ ಪರಿಶೀಲಿಸಲಾಗುತ್ತೆ. ಒಪ್ಪಂದವನ್ನ ಯುರೋಪಿಯನ್ ಒಕ್ಕೂಟದೊಳಗಿನ ಎಲ್ಲ ದೇಶಗಳ ಸಂಸತ್ತುಗಳಿಗೆ ಕಳಿಸಲಾಗುತ್ತೆ ಮತ್ತು ನಂತರ ಅದನ್ನ 2026ರ ಅಂತ್ಯದ ವೇಳೆಗೆ ಅಂತಿಮಗೊಳಿಸಿ ಸಹಿ ಮಾಡಬಹುದು. ಆಡಿ, ಸ್ಕೋಡಾ, ಮರ್ಸಿಡೀಸ್, ಫೋಲ್ಕ್ಸ್ ವ್ಯಾಗನ್, ಜೀಪ್, ರೆನೋ, ಬೆಂಟ್ಲಿ, ವೋಲ್ವೋ, BMW, ಸ್ಟ್ರೋಯಿನ್, ಪೋರ್ಷೆ, ಲ್ಯಾಂಡ್ರೋವ್, ಜಾಗ್ವಾರ್ ಇವು ಭಾರತದಲ್ಲಿ ಸದ್ಯ ತಮ್ಮ ಕಾರುಗಳನ್ನು ಮಾರಾಟ ಮಾಡ್ತಿರುವ 17 ಯುರೋಪಿಯನ್ ಕಂಪನಿಗಳಾಗಿವೆ. ಸುಂಕವನ್ನ %110 ರಿಂದ %10ಕ್ಕೆ ಇಳಿಸಿದ್ರೆ ಈ ಎಲ್ಲ ಕಾರುಗಳ ಬೆಲೆಗಳು ಹಲವು ಲಕ್ಷ ಕಡಿಮೆ ಆಗಬಹುದು. ಆದರೆ ಒಂದು ಸಮಸ್ಯೆ ಇದೆ. ಭಾರತ ಸರ್ಕಾರದ ನಿಯಮಗಳು ಸ್ಪಷ್ಟವಾಗಿವೆ. ರೆಡಿಮೇಡ್ ಕಾರನ್ನ ನೇರವಾಗಿ ಭಾರತಕ್ಕೆ ಸಾಗಿಸಿ ನೇರವಾಗಿ ಮಾರಾಟ ಮಾಡಿದ್ರೆ ಈ ಕಾರುಗಳು ಮಾತ್ರ %110 ಸುಂಕಕ್ಕೆ ಒಳಪಟ್ಟಿರತ್ತೆ. ಭಾರತದಲ್ಲಿ ತಯಾರಿಸಿದ ಅಥವಾ ಜೋಡಿಸಲಾದ ಕಾರುಗಳು ಈ ತೆರಿಗೆ ವ್ಯಾಪ್ತಿಗೆ ಬರುವುದಿಲ್ಲ. ವರದಿಗಳ ಪ್ರಕಾರ ಪ್ರಸ್ತುತ ಭಾರತದಲ್ಲಿ ಮಾರಾಟವಾಗುವ ಎಲ್ಲ ಯುರೋಪಿಯನ್ ಕಾರುಗಳಲ್ಲಿ %90 ಭಾರತದಲ್ಲೇ ತಯಾರಾಗಿವೆ ಅಥವಾ ಜೋಡಿಸಲ್ಪಟ್ಟಿವೆ. ಕಾರಿನ ಬಿಡಿ ಭಾಗಗಳು ಅಥವಾ ಅಸೆಂಬ್ಲಿ ಕಿಟ್ಗಳನ್ನು ಯುರೋಪಿನಿಂದ ಆಮದು ಮಾಡಿಕೊಂಡು ಇಲ್ಲಿ ಜೋಡಿಸಲಾಗುತ್ತೆ ಮತ್ತು ಮಾರಾಟ ಮಾಡಲಾಗುತ್ತೆ. ಭಾರತ ಸರ್ಕಾರ ಈ ಬಿಡಿ ಭಾಗಗಳು ಅಥವಾ ಅಸೆಂಬ್ಲಿ ಕಿಟ್ಗಳ ಮೇಲೆ ಕೇವಲ %16 ರಿಂದ %17 ಸುಂಕವನ್ನು ವಿಧಿಸುತ್ತೆ. ಆದ್ರಿಂದ ಮರ್ಸಿಡೀಸ್, ಆಡಿ ಮತ್ತು BMW ನಂತಹ ಕಂಪನಿಗಳ ವಾಹನಗಳು ಗಮನಾರ್ಹವಾಗಿ ಅಗ್ಗವಾಗುವ ಸಾಧ್ಯತೆ ಇಲ್ಲ. ಈ ವಾಹನಗಳು %110 ಹೆಚ್ಚಿನ ಸುಂಕವನ್ನ ಪಾವತಿ ಮಾಡೋದಿಲ್ಲ. ಬದಲಿಗೆ %16 ಅಥವಾ %17 ತೆರಿಗೆ ದರದಲ್ಲಿ ಬಿಡಿ ಭಾಗಗಳನ್ನ ಆಮದು ಮಾಡಿಕೊಳ್ಳುತ್ತೆ. ಇಲ್ಲಿ ಜೋಡಿಸಲ್ಪಡುತ್ತೆ ಮತ್ತು ಮಾರಾಟ ಮಾಡಲ್ಪಡುತ್ತೆ. ಆದ್ರಿಂದ ಅವುಗಳ ಬೆಲೆಗಳ ಮೇಲೆ ಯಾವುದೇ ಪರಿಣಾಮ ಬೀರೋದಿಲ್ಲ. ಆದ್ರೂ ಮುಂದೆ %16 ತೆರಿಗೆ ಸ್ಲ್ಯಾಬ್ ಅನ್ನ ಅರ್ಧದಷ್ಟು ಕಡಿಮೆ ಮಾಡಲಾಗುತ್ತೆ ಅಂತ ಕೆಲ ವರದಿಗಳು ಹೇಳುತ್ತೆ. ಮರ್ಸಿಡೀಸ್ ಕಾರುಗಳಲ್ಲಿ %90ಕ್ಕಿಂತ ಹೆಚ್ಚು ಭಾರತದಲ್ಲಿ ತಯಾರಾಗುತ್ತೆ. ಕೇವಲ %5 ಯುರೋಪಿನಿಂದ ಆಮದು ಮಾಡಿಕೊಳ್ಳಲಾಗುತ್ತೆ. ಭಾರತದಲ್ಲಿ ಅತಿ ಹೆಚ್ಚು ಮಾರಾಟವಾಗುವ ಕಾರುಗಳು ಅಂತಂದ್ರೆ ವ್ಯಾಗನಾರ್, ಸ್ವಿಫ್ಟ್, ಆಲ್ಟೋ, ಬ್ರೆಜ್, ಬಲೆನೋ, PC, ಸೆಲ್ಟೋಸ್ ಮತ್ತು ಆರ್ಟಿಕಾ ಮುಂತಾದವು. ಈ ಕಾರುಗಳ ಬೆಲೆ ಗರಿಷ್ಠ $15 ಲಕ್ಷ. ಭಾರತೀಯರು ಹೆಚ್ಚು ಇಷ್ಟಪಡುವ ಮತ್ತು ಖರೀದಿ ಮಾಡುವ ಕಾರುಗಳಿವು. ಯುರೋಪ್ನಿಂದ ನೇರವಾಗಿ ಆಮದು ಮಾಡಿಕೊಳ್ಳುವ ಕಾರುಗಳು ಮರ್ಸಿಡೀಸ್, ಜಿ ವ್ಯಾಗನ್, ಪೋರ್ಷೆ, ಲ್ಯಾಂಡ್ ರೋವರ್, ಆಡಿಯಂತಹ ಉನ್ನತ ಮಟ್ಟದ ಐಷಾರಾಮಿ ಅಥವಾ ಅಲ್ಟ್ರಾ ಐಷಾರಾಮಿ ವಾಹನಗಳಾಗಿವೆ. ವೋಕ್ಸ್ ವ್ಯಾಗನ್ ಮತ್ತು ಸ್ಕೋಡಾ ಕೂಡ ತಮ್ಮ ಹೆಚ್ಚು ಮಾರಾಟವಾಗುವ ಕಾರುಗಳನ್ನ ಭಾರತದಲ್ಲಿ ತಯಾರಿಸುತ್ತೆ ಅಥವಾ ಜೋಡಿಸುತ್ತೆ. ಮರ್ಸಿಡೀಸ್ನ ಆರಂಭಿಕ ಹಂತದ ಮಾದರಿಗಳಾದ A ಕ್ಲಾಸ್ ಮತ್ತು C ಕ್ಲಾಸ್ ಅನ್ನ ಭಾರತದಲ್ಲಿ ಜೋಡಿಸಲಾಗುತ್ತೆ. ಹಾಗಾಗಿ ಅವುಗಳ ಬೆಲೆಯಲ್ಲಿ ತೀರಾ ವ್ಯತ್ಯಾಸವೇನೂ ಆಗೋದಿಲ್ಲ. US ಮತ್ತು ಚೀನಾ ನಂತರ ಭಾರತ ವಿಶ್ವದ 3ನೇ ಅತಿದೊಡ್ಡ ಬಾಹ್ಯ ಮಾರುಕಟ್ಟೆಯಾಗಿದೆ ಅನ್ನೋದು ನಿಜ. ಇಲ್ಲಿ ವಾರ್ಷಿಕವಾಗಿ ಸರಾಸರಿ 4.4 ಮಿಲಿಯನ್ ಯೂನಿಟ್ಗಳು ಮಾರಾಟ ಆಗುತ್ತೆ. ಆದರೆ ಇದರ ಅರ್ಥ ಯಾವುದೇ ಕಾರು ಕಂಪನಿ ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮಾರಾಟ ಮಾಡೋಕೆ ಪ್ರಾರಂಭಿಸಬಹುದು ಅಂತಲ್ಲ. ಭಾರತೀಯ ಕಾರು ಮಾರುಕಟ್ಟೆಯನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ. ವಿಶ್ವದ ಅತಿದೊಡ್ಡ ವಾಹನ ತಯಾರಕರಲ್ಲಿ ಒಂದಾದ ಫೋರ್ಡ್ ಕೂಡ ಭಾರತದಲ್ಲಿ ತನ್ನನ್ನು ತಾನು ಸ್ಥಾಪಿಸಿಕೊಳ್ಳೋಕೆ ಸಾಧ್ಯವಾಗಿಲ್ಲ.
ಕಡಿಮೆ ಬೆಲೆಗಳು, ಕಡಿಮೆ ನಿರ್ವಹಣೆ, ಹೆಚ್ಚಿನ ವೈಶಿಷ್ಟ್ಯಗಳು ಮತ್ತು ಹೆಚ್ಚಿನ ಮೈಲೇಜ್ ಎಲ್ಲವನ್ನೂ ನಿರ್ವಹಿಸೋದು ಸುಲಭ ಅಲ್ಲ. ಆದರೂ ದೇಶೀಯ ಕಂಪನಿಗಳಾದ ಮಹೀಂದ್ರ ಮತ್ತು ಟಾಟಾ ಇದರಲ್ಲಿ ಪಳಗಿವೆ. ಮಾರುತಿ ಸುಜುಕಿ ಇದನ್ನ ಕರಗತ ಮಾಡಿಕೊಂಡಿದೆ ಮತ್ತು ಭಾರತೀಯ ಗ್ರಾಹಕರ ನಾಡಿ ಮಿಡಿತವನ್ನ ಅರ್ಥ ಮಾಡಿಕೊಂಡಿದೆ. ಹುಂಡೈ ಕೂಡ ಗಮನಾರ್ಹ ಮಾರುಕಟ್ಟೆಯನ್ನ ವಶಪಡಿಸಿಕೊಂಡಿದೆ. ಭಾರತೀಯ ಕಾರು ಕಂಪನಿಗಳ ಸುಂಕಗಳು ಈಗಾಗಲೇ ಯುರೋಪಿಯನ್ ದೇಶಗಳಲ್ಲಿ ಅತ್ಯಂತ ಕಡಿಮೆ ಮಟ್ಟದಲ್ಲಿವೆ. ಭಾರತೀಯ ಕಾರು ಕಂಪನಿಗಳಿಗೆ ಯುರೋಪ್ ಕಡಿಮೆ ಆದ್ಯತೆಯಾಗಿ ಉಳಿದಿದೆ. ಟಾಟಾ ಕಾರುಗಳನ್ನ ಪ್ರಸ್ತುತ ಲ್ಯಾಟಿನ್ ಅಮೆರಿಕನ್ ದೇಶಗಳಾದ ಉರುಗ್ವೆ ಮತ್ತು ಬೊಲಿವಿಯಾದಲ್ಲಿ ಮಾರಾಟ ಮಾಡಲಾಗ್ತಿದೆ. ಇವುಗಳನ್ನ ಭಾರತದಲ್ಲಿ ಉತ್ಪಾದಿಸಿ ಅಲ್ಲಿಗೆ ಪೂರ್ಣಗೊಳಿಸಿದ ರೂಪದಲ್ಲಿ ರವಾನಿಸಲಾಗುತ್ತೆ. ಆದರೆ ಪ್ರಶ್ನೆ ಏನು ಅಂದ್ರೆ, ಈ ಮುಕ್ತ ವ್ಯಾಪಾರ ಒಪ್ಪಂದ ಭಾರತೀಯ ಕಾರು ಮಾರುಕಟ್ಟೆಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತಾ ಅನ್ನೋದು. ಮುಕ್ತ ವ್ಯಾಪಾರ ಒಪ್ಪಂದವನ್ನ ಘೋಷಣೆ ಮಾಡಿದಾಗ ಭಾರತೀಯ ಕಾರು ಕಂಪನಿಗಳ ಷೇರುಗಳು ತೀವ್ರ ಕುಸಿತ ಕಂಡವು. ಒಪ್ಪಂದ ಕಾರ್ಯರೂಪಕ್ಕೆ ಬರೋಕೆ 1 ವರ್ಷವಾದ್ರೂ ಬೇಕಾಗತ್ತೆ. ಆಗ ಮಾತ್ರ ಕಾರು ಬೆಲೆಗಳಲ್ಲಿನ ನಿಜವಾದ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.